ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನವರಾತ್ರಿ ಹಬ್ಬವು ಈಗ ಕೊನೆಯ ಹಂತಕ್ಕೆ ತಲುಪಿದೆ. ಪ್ರತಿದಿನವೂ ವಿಭಿನ್ನ ರೂಪದ ದೇವಿಯ ಆರಾಧನೆ ಮಾಡಿ ನಾವು ನಮ್ಮ ಆತ್ಮೀಯ ಮತ್ತು ಆಧ್ಯಾತ್ಮಿಕ ಪ್ರಯಾಣವನ್ನು ಅನುಭವಿಸುತ್ತಿದ್ದೆವು. ಈಗ ನವರಾತ್ರಿಯ ಒಂಬತ್ತನೇ ದಿನ. ಇದು ದೇವಿಯ ಅತ್ಯಂತ ದಿವ್ಯ ರೂಪವಾದ ಸಿದ್ಧಿದಾತ್ರಿ ದೇವಿಗೆ ಸಮರ್ಪಿಸಲಾಗಿದೆ. ಅವರು ಸಮಸ್ತ ಸಿದ್ಧಿಗಳ ಧಾತ್ರಿ, ಅಂದರೆ ಎಲ್ಲ ಸಾಧನೆಗಳು, ಆಧ್ಯಾತ್ಮಿಕ ಶಕ್ತಿಗಳು ಮತ್ತು ಆಶೀರ್ವಾದಗಳನ್ನು ನೀಡುವವರು. ಬನ್ನಿ ಅವರ ದಿವ್ಯಕತೆ, ಸಂಕೇತ, ಪೂಜಾ ವಿಧಾನ ಮತ್ತು ಸಾಂಸ್ಕೃತಿಕವಾಗಿ ಅವರ ಮಹತ್ವವನ್ನು ತಿಳಿದುಕೊಳ್ಳೋಣ. ಸಿದ್ಧಿದಾತ್ರಿ ದೇವಿಯ ಕತೆ. ಸಿದ್ಧಿದಾತ್ರಿಯವರ ಹೆಸರು ಹೇಳುವಂತೆಯೇ ಅವಳು ಎಲ್ಲ ಅಷ್ಟಸಿದ್ಧಿಗಳ ಧಾತ್ರಿ. ಅಷ್ಟಸಿದ್ಧಿಗಳು ಅಂದರೆ ಅನುಮಾನ ಸಾಧನೆ, ಲಗಿಮ, ಮಹಿಮ, ಗರಿಮ, ಪ್ರಾಕಾಮ್ಯ, ಪ್ರಾಪ್ತಿ, ಇಶಿತ್ವ ಮತ್ತು ವಶಿತ್ವ. ಬ್ರಹ್ಮಾಂಡದ ಸೃಷ್ಟಿಯ ಸಮಯದಲ್ಲಿ ದೇವರು ದೇವತೆಗಳಿಗೆ ಅಗತ್ಯವಿರುವ ಶಕ್ತಿಯನ್ನು ಸಿದ್ಧಿದಾತ್ರಿಯವರಿಂದಲೇ ದೊರಕಿತು. ವಿಶೇಷವಾಗಿ ಮಹದೇವರಿಗೆ ಪಾರ್ವತಿ ದೇವಿಯ ಸಿದ್ಧಿದಾತ್ರಿ ರೂಪದಿಂದಲೇ ಅರ್ಧನಾರೇಶ್ವರ ರೂಪ ಸಿಕ್ಕಿತು. ಅದರಿಂದಲೇ ಅವಳು ಸೃಷ್ಟಿ, ಸಂಹಾರ ಮತ್ತು ಶಕ್ತಿ ಸಮತೋಲನದ ಮೂಲವಾದರು. ಅವಳು ಎಲ್ಲ ಭಕ್ತರಿಗೂ ಸಾಧನೆ, ಶಾಂತಿ ಮತ್ತು ಆತ್ಮಜ್ಞಾನವನ್ನು ನೀಡುವ ದೇವಿಯಾಗಿದ್ದಾರೆ. ಸಿದ್ಧಿದಾತ್ರಿ ದೇವಿಯ ಸ್ವರೂಪ. ಸಿದ್ಧಿದಾತ್ರಿಯ ಅರ್ಥವೇ ಸಿದ್ಧಿಗಳನ್ನು ದಾನ ಮಾಡುವವಳು. ಅವಳಿಗೆ 4 ಕೈಗಳು ಇವೆ. ಒಂದು ಕೈಯಲ್ಲಿ ಗದಾ, ಮತ್ತೊಂದು ಕೈಯಲ್ಲಿ ಚಕ್ರ, 3ನೇ ಕೈಯಲ್ಲಿ ಕಮಲ, 4ನೇ ಕೈಯಲ್ಲಿ ಶಂಖವನ್ನು ಹಿಡಿದಿರುತ್ತಾರೆ. ಅವರ ವಾಹನ ಸಿಂಹ. ಅವಳು ಸಿಂಹದ ಮೇಲೆ ಕುಳಿತಿರುವವಳು ಧೈರ್ಯದ ಸಂಕೇತವಾಗಿದೆ. ಕೆಲವು ಚಿತ್ರಣದಲ್ಲಿ ಅವಳು ಕಮಲಾಸನದಲ್ಲಿ ಕುಳಿತಿರುವವರು ತೋರಿಸಲಾಗಿದೆ. ಇದು ಜ್ಞಾನ ಮತ್ತು ಸಮತೋಲನದ ಪ್ರತೀಕ. ಅವಳು ಶಾಂತಿಮುಖ, ದಿವ್ಯ ಕಂಠಭೂಷಣಗಳು, ಶುದ್ಧತೆ, ಹೊಳೆಯುವ ಕಿರಣಗಳ ಸಹಿತವಾಗಿ ಚಿತ್ರಿಸಲಾಗಿದೆ. ಸಿದ್ಧಿದಾತ್ರಿ ದೇವಿಯ ಆರಾಧನೆಯಿಂದ ದೊರೆಯುವ ಫಲಗಳು. ಅಷ್ಟಸಿದ್ಧಿಗಳನ್ನು ದೊರೆಯುತ್ತದೆ. ಮನಸ್ಸು ಮತ್ತು ಆತ್ಮದಲ್ಲಿ ಸಂಪೂರ್ಣ ತೃಪ್ತಿಯು ನೆಲೆಸುತ್ತದೆ. ಭಕ್ತರಿಗೆ ಜ್ಞಾನ ಮತ್ತು ವಿವೇಕ ದೊರೆಯುತ್ತದೆ. ಜೀವನದಲ್ಲಿ ಕಷ್ಟ, ಅಡೆತಡೆಗಳು ಮತ್ತು ದುಃಖಗಳಿಂದ ಮುಕ್ತಿ ಸಿಗುತ್ತದೆ. ವಿಶೇಷವಾಗಿ ಆಧ್ಯಾತ್ಮಿಕ ಸಾಧಕರು, ಯೋಗಿಗಳು ಮತ್ತು ಭಕ್ತರು ಪರಮ ಜ್ಞಾನವನ್ನು ಪಡೆಯಲು ಅವಳ ಆರಾಧನೆಯಿಂದ ಸಾಧ್ಯವಾಗುತ್ತದೆ. ಅವಳು ಪರಮ ಕರುಣಾಮಯಿ. ಯಾವ ಭಕ್ತರೂ ಖಾಲಿ ಹಸ್ತದಿಂದ ಹಿಂತಿರುಗಿಸುವುದಿಲ್ಲ. ಇಂದಿನ ಬಣ್ಣ ಹಾಗೂ ಸಾಂಸ್ಕೃತಿಕ ಮಹಿಮೆ. ನವರಾತ್ರಿಯ 9ನೇ ದಿನ ಬಣ್ಣ ಗುಲಾಬಿ, ಪಿಂಕ್. ಗುಲಾಬಿ ಬಣ್ಣ ಅಂದರೆ ಪ್ರೀತಿ, ಕರುಣೆ, ಭಾವನೆ ಮತ್ತು ಹೃದಯದ ಶಾಂತಿ ನೆಲೆಸುವ ಬಣ್ಣ. ಈ ದಿನ ಭಕ್ತರು ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವರಿಗೆ ಗುಲಾಬಿ ಹೂವುಗಳನ್ನು ಸಮರ್ಪಿಸುತ್ತಾರೆ. ಇದು ಸಮಾಜದಲ್ಲಿ ಪ್ರೀತಿ, ಬಾಂಧವ್ಯ ಮತ್ತು ಏಕತೆ ನೆಲೆಸಲಿ ಎಂಬ ಆಶಯವನ್ನು ಸೂಚಿಸುತ್ತದೆ. ಪ್ರಾದೇಶಿಕ ಆಚರಣೆಗಳು. ಉತ್ತರ ಭಾರತದಲ್ಲಿ 9ನೇ ದಿನವನ್ನು ಸಾಮಾನ್ಯವಾಗಿ ಕನ್ಯಾ ಪೂಜೆಯೊಂದಿಗೆ ಆಚರಿಸಲಾಗುತ್ತದೆ. ಬಂಗಾಳದಲ್ಲಿ ಇದು ದುರ್ಗಾಪೂಜೆಯ ಶೃಂಗಾರ ದಿನ. ಭವ್ಯ ಆರತಿಗಳು, ಧೂಪ, ದೀಪಗಳೊಂದಿಗೆ ಆಚರಣೆಯಾಗುತ್ತದೆ. ದಕ್ಷಿಣ ಭಾರತದಲ್ಲಿ ದೇವಿಗೆ ವಿಶೇಷ ಅಲಂಕಾರ, ಮುತ್ತಿನ ಹಾರಗಳು ಮತ್ತು ಗುಲಾಬಿ ಬಣ್ಣದ ಹೂವುಗಳಿಂದ ಅಲಂಕರಿಸಲಾಗುತ್ತದೆ. ಇಂದಿನ ಶ್ಲೋಕ, ಮಂತ್ರ. ಸಿದ್ಧಿದಾತ್ರಿಯವರ ಪ್ರಸಿದ್ಧ ಮಂತ್ರ ಓಂ ದೇವಿ ಸಿದ್ಧಿದಾತ್ರ್ಯೈ ನಮಃ. ಓಂ ದೇವಿ ಸಿದ್ಧಿದಾತ್ರ್ಯೈ ನಮಃ. ಇದರ ಅರ್ಥ, ಸಮಸ್ತ ಸಿದ್ಧಿಗಳನ್ನು ದಾನ ಮಾಡುವ ದಿವ್ಯ ಮಾತೆಗೆ ನನ್ನ ನಮಸ್ಕಾರಗಳು. ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಸಾಧನೆ, ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಬಹುದು. ಪೂಜೆಯ ವಿಧಾನ. ಸಿದ್ಧಿದಾತ್ರಿಯವರ ಪೂಜಾ ವಿಧಾನ. ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ಗುಲಾಬಿ ಬಣ್ಣದ ವಸ್ತ್ರ ಧರಿಸಿ ದೇವಿಗೆ ಹೂವು, ಕಮಲ, ಹಣ್ಣುಗಳು ಮತ್ತು ಸಿಹಿ ಪದಾರ್ಥಗಳನ್ನು ಸಮರ್ಪಿಸಿರಿ. ನೈವೇದ್ಯವಾಗಿ ಪೂರಿ, ಹಲ್ವಾ, ಜಣ ವಿಶೇಷವಾಗಿರುತ್ತದೆ. ಕನ್ಯಾಪೂಜೆ. ಬಾಲಕಿಯರನ್ನು ದೇವಿಯ ರೂಪವೆಂದು ಆರಾಧಿಸಿ ಊಟ ಮಾಡಿಸುವುದು ಅತ್ಯಂತ ಪವಿತ್ರವಾದದ್ದು. ಆರತಿ ಮಾಡಿ ಸಿದ್ಧಿದಾತ್ರಿಯ ಮಂತ್ರಗಳನ್ನು ಜಪಿಸಿರಿ. ಸಾಂಸ್ಕೃತಿಕವಾಗಿ ಸಿದ್ಧಿದಾತ್ರಿಯ ಆರಾಧನೆ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದಾಗಿದೆ. ಕನ್ಯಾಪೂಜೆ ನಮಗೆ ಸ್ತ್ರೀಯರ ದೈವಿಕ ಶಕ್ತಿ ಅಡಗಿದೆ ಎಂದು ನೆನಪಿಸಲಾಗುತ್ತದೆ. ಇದು ಸ್ತ್ರೀ ಗೌರವ, ಸಮಾನತೆ, ದೈವಿಕ ತತ್ವವನ್ನು ಸಾರುತ್ತದೆ. ಸಿದ್ಧಿದಾತ್ರಿಯ ಆರಾಧನೆ ಭಕ್ತರಲ್ಲಿ ಪರೋಪಕಾರ, ದಯೆ ಮತ್ತು ಆತ್ಮವಿಶ್ವಾಸ ಬೆಳೆಸುತ್ತದೆ.
ಸಮಾಜದಲ್ಲಿ ಸೌಹಾರ್ದ, ಪ್ರೀತಿ ಮತ್ತು ಧಾರ್ಮಿಕ ಏಕತೆ ಬೆಳೆಸುವ ದಿನ. ಅವರ ಸಂದೇಶ: ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಯತ್ನವು ಎಂದಿಗೂ ಫಲವತ್ತಾಗುತ್ತದೆ. ಪ್ರಿಯ ಸ್ನೇಹಿತರೆ, ಇಂದು ನಾವು ಸಿದ್ಧಿದಾತ್ರಿಯವರ ದಿವ್ಯ ಕಥೆ, ಪೂಜಾ ವಿಧಾನ ಮತ್ತು ಮಹತ್ವವನ್ನು ತಿಳಿದುಕೊಂಡೆವು. ನವರಾತ್ರಿಯ 9ನೇ ದಿನವು ನಮ್ಮ ಆಧ್ಯಾತ್ಮಿಕ ಪ್ರಯಾಣದ ಸಮಾಪ್ತಿಯ ಹಂತ. ಅವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸಾಧನೆ, ಸಮೃದ್ಧಿ ಮತ್ತು ಶಾಂತಿ ತುಂಬಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಇನ್ನಷ್ಟು ದಿವ್ಯ ಕಥೆಗಳನ್ನು ತಿಳಿಯಲು ಬೆಲ್ ಐಕನ್ನ ಒತ್ತಿ. ಜೈ ಮಾತಾ ದಿ.